ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ GS. ಬಂಧುಗಳೇ, ನಾನು ಇವಾಗ ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ನಿಫ್ಟಿನಲ್ಲಿ ಏನಪ್ಪ ಆಗ್ತದೆ ಅಂದರೆ, ಐ ಥಿಂಕ್ ಸೆಲ್ಲಿಂಗ್ ಸೈಡ್ ಕನ್ಫರ್ಮೇಷನ್ ಕ್ಯಾಂಡಲ್ ಬರ್ತಾ ಇದೆ. ಓಕೆನಾ, ಸೆಲ್ಲಿಂಗ್ ಸೈಡ್ ಕನ್ಫರ್ಮೇಷನ್ ಕ್ಯಾಂಡಲ್ ಬರ್ತಾ ಇರೋದ್ರಿಂದ ನಾನು ಎಂಟ್ರಿನ ಈ ಪಾಯಿಂಟಲ್ಲಿ ತೊಗೊಳ್ಳೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. 175ಗೆ ಬಂತಂದರೆ ಎಂಟ್ರಿನ ತೊಗೊತೀನಿ. 175 ಬರಲಿ, 179 ಇದೆ, ಇನ್ನೊಂದು ಸ್ವಲ್ಪ ಬರಲಿ, 174. ಓಕೆನಾ, 174ಗೆ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. 174ಗೆ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ ಬಂಧುಗಳೇ. ಓಕೆನಾ, ಸ್ಟಾಪ್ ಲಾಸ್ ಪಾಯಿಂಟ್ ಬಂದು ನಮಗೆ 174ಗೆ ಎಂಟ್ರಿ ಆದರೆ SL ಪಾಯಿಂಟ್ ಬಂದು ನಮಗೆ 136. ಓಕೆನಾ, 135 ಅಂದ್ಕೊಳ್ಳಿ. 175ಗೆ 174ಗೆ ಎಂಟ್ರಿ, 135ಗೆ ಸ್ಟಾಪ್ ಲಾಸ್. ಆಲ್ಮೋಸ್ಟ್ 41 ಪಾಯಿಂಟ್ SL ಇರುತ್ತೆ. 41 ಪಾಯಿಂಟ್ ಲಿಮಿಟ್ ಸೆಲ್ ಆರ್ಡ್ರು ಎಕ್ಸಿಕ್ಯೂಟ್ ಆಗಿದೆ. ಲಿಮಿಟ್ ಸೆಲ್ ಆರ್ಡ್ರು ಲೈವಲ್ಲಿ ಹೇಳ್ತಾ ಇರೋಂಥದ್ದು. ಲಿಮಿಟ್ ಸೆಲ್ ಆರ್ಡ್ರು ನೋಡಿ, ಇಲ್ಲಿ ಲಿಮಿಟ್ ಸೆಲ್ ಆರ್ಡ್ರು ಎಕ್ಸಿಕ್ಯೂಟ್ ಆಗಿದೆ. ಆ ಒಂದು ರೀಸನ್ನಿಂದ ಟ್ರೇಡ್. ಓಕೆನಾ, ಆ ಒಂದು ರೀಸನ್ನಿಂದ ಟ್ರೇಡ್. ವೆಯ್ಟ್ ಮಾಡಿ, ಅಟ್ಲೀಸ್ಟ್ 1:1 41 ಪಾಯಿಂಟು ಅಂದರೆ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ. 174 ಪ್ಲಸ್ 41 ಪಾಯಿಂಟ್ ಹಾಕ್ಕೊಳ್ಳೋಣ. 215ಗೆ ಟಾರ್ಗೆಟ್ ನಮ್ಮದು. 215 ಎಲ್ಲಿ ಬರುತ್ತೆ ಚೆಕ್ ಮಾಡೋಣ. 215. ಓಕೆ, ಇಲ್ಲಿಗೆ ಟಾರ್ಗೆಟ್ ನಮ್ಮದು. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಓಕೆನಾ, ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಸ್ಟಾಪ್ ಲಾಸ್ ಇಲ್ಲಿಗಿದೆ, ಎಂಟ್ರಿ ಇಲ್ಲಿಗಿದೆ, ಟಾರ್ಗೆಟ್ ಇಲ್ಲಿಗಿದೆ. ವೆಯ್ಟ್ ಮಾಡೋಣ. ಆಲ್ರೆಡಿ ನಮ್ಮ ಪ್ರೀಮಿಯಂ ಸ್ಟೂಡೆಂಟ್ಗಳಿಗೂ ಕೂಡ ಕೊಟ್ಟಾಗಿದೆ. ಬಂಧುಗಳೇ, ನೋಡಿ ಇಲ್ಲಿ ಕ್ಲೀನಾಗಿ ನೋಡಿ ಇಲ್ಲಿ ನೀವೇ 200 ಹತ್ರ ಇದೆ. $193, $195 ಹೋಗುತ್ತೆ 1:1ಗೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಹತ್ರ ಒಂದು ಸ್ಟ್ರಾಟಜಿ ಇದೆ ಅಂದರೆ ಆ ಸ್ಟ್ರಾಟಜಿ 1:1 ಕೊಡ್ತಾ ಇದೆ ಅಂದರೆ ಅಲ್ಟಿಮೇಟ್ ಅದು ಬಂಧುಗಳೇ, ಅಲ್ಟಿಮೇಟ್. 1:1ವರೆಗೂ ಕಾಯ್ಬೇಕು ನಾವು. 175 ಎಂಟ್ರಿ ಇದೆ, 195 ಇವಾಗ 20 ಪಾಯಿಂಟ್ ಇದೆ, ಇನ್ನು 20 ಪಾಯಿಂಟ್ ಬರಬೇಕು. ಆಲ್ಮೋಸ್ಟು ಟಾರ್ಗೆಟ್ ಹತ್ರ ಬಂದಿತ್ತು. ಜಸ್ಟ್ ಇನ್ನೊಂದು ಸ್ವಲ್ಪ ಎಲ್ಲಿಂದ 212, 215ಕ್ಕೆ ಹೋಗಬೇಕಾಗಿತ್ತು. 3 ಪಾಯಿಂಟಿಂದ ಮಿಸ್ ಆಗಿದೆ ಅಷ್ಟೆ. ಸೆಕೆಂಡ್ ಟಾರ್ಗೆಟ್ ಎಲ್ಲಿಗೆ ಅಂದರೆ, ಸೆಕೆಂಡ್ ಟಾರ್ಗೆಟ್ ಬಂದು ಈ ಪಾಯಿಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಬಂಧುಗಳೇ. 300 ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ ಈ ಪಾಯಿಂಟ್. 2 ಪಾಯಿಂಟ್ ಇರುತ್ತೆ ನೋಡಿ, ಈ ಪಾಯಿಂಟ್ ಒಂದು, ಆ ಪಾಯಿಂಟ್ ಒಂದು, 2 ಟಾರ್ಗೆಟ್ ಇರುತ್ತೆ. ಪುಲ್ ಬ್ಯಾಕ್ ಬಂತಂದರೆ ಇನ್ನೂ ಈಸಿ ಅಲ್ಲ ತೊಗೊಳೋದಕ್ಕೆ, ಇನ್ನೂ ಈಸಿ. ನೋಡಿ ಇಲ್ಲಿ ನಿಧಾನಕ್ಕೆ ಮೂವ್ ಆಗ್ತಾಯಿದೆ. 208, 209, 209ಗೆ ಹೋಗಿದೆ, ಕ್ಲೋಸ್ ಮಾಡಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ. 206ಅಲ್ಲಿದೆ. 56,700 PE. ಹಾಗೆ ಇಲ್ಲೂ ಕೂಡ ನೋಡ್ಕೊಳ್ಳೋಣ. ಬ್ರೇಕ್ ಆಗುತ್ತೆ. ಬ್ರೇಕ್ ಆಯ್ತಂದರೆ ಒಳ್ಳೆ ಫಾಲ್ ನೋಡಿ. ಇದನ್ನೇನಾದರೂ ಬ್ರೇಕ್ ಆಗಿ ಪಾಯಿಂಟನ್ನೇನಾದ್ರು ಬ್ರೇಕ್ ಆಯ್ತಂದರೆ ಒಳ್ಳೆ ಫಾಲ್ ಆಗುತ್ತೆ ಮಾರ್ಕೆಟಲ್ಲಿ. ಬೆಳಿಗ್ಗೆ ಒಂದು ಟ್ರೇಡ್ನ ಮಾಡಿದ್ವಿ ಇಲ್ಲಿ. ಫಸ್ಟ್ ಟಾರ್ಗೆಟ್ ಡನ್. ಇದು 2ನೇ ಟ್ರೇಡು. ಕೆಳಗಡೆ ಬರುತ್ತೆ, ಒಳ್ಳೆ ಫಾಲ್ ಆಗುತ್ತೆ. ಫಾಲ್ ಆಯ್ತಂದರೆ 56,500ವರೆಗೂ ನೋಡ್ಬೋದು ನಾವು. 56,500 ಇಲ್ಲಿಗೆ ಟಾರ್ಗೆಟ್. 56,500ವರೆಗೂ ನೋಡ್ಬೋದಾಗಿರುತ್ತೆ. 210, 211, 213 ಆಲ್ರೆಡಿ 215 ಬಂದಿದೆ. ಓಕೆನಾ, 215 ಬಂದಿದೆ. ಓಕೆ, 15. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ 50%ನ ಕ್ಲೋಸ್ ಮಾಡ್ತಾ ಇದ್ದೀವಿ ಇವಾಗ. 232ಗೆ ಕ್ಲೋಸ್ ಆಗಿದೆ. 232ಗೆ ಕ್ಲೋಸ್ ಆಗಿದೆ ಬಂಧುಗಳೇ. 232ಗೆ 50% ಕ್ಲೋಸ್ ಆಗಿದೆ.
ಓಕೆನಾ. ಫಸ್ಟ್ ಟಾರ್ಗೆಟ್ ಡನ್ ಆಗಿದೆ 232ಗೆ. ಓಕೆನಾ, 232ಗೆ 50%ನ ಬುಕ್ ಮಾಡಿದ್ದೀವಿ. 50% ಬುಕ್ ಮಾಡಿದ್ದೀವಿ. ಇನ್ನು ಇಲ್ಲಿಗೆ ಹೋಗುತ್ತೆ ಬಂಧುಗಳೇ, ಈ ಪಾಯಿಂಟ್ಗೆ ಹೋಗುತ್ತೆ. ಓಕೆನಾ, 50% ಬುಕ್ ಮಾಡಿದ್ದೀವಿ 232ಗೆ. ಅಲ್ಲಿಗೆ ಯೋಚನೆ ಮಾಡಿ, ಉಳಿದಿದ್ದೆಲ್ಲನೂ ಕ್ಲೋಸ್ ಮಾಡ್ತಾಯಿದ್ದೀನಿ ಇವಾಗ. 225ಗೆ ಫುಲ್ಲೆಲ್ಲ ಕ್ಲೋಸ್ ಆಗಿದೆ ಬಂಧುಗಳೇ, ಫುಲ್ಲೆಲ್ಲ ಕ್ಲೋಸ್ ಆಗಿದೆ. 225ಗೆ ಫುಲ್ಲೆಲ್ಲ ಕ್ಲೋಸ್ ಆಗಿದೆ, ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಏನಕ್ಕೆ ಅಂದರೆ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ವಿ, ಆ ಒಂದು ರೀಸನ್ನಿಂದ ಕ್ಲೋಸ್ ಮಾಡಿದ್ದೀನಿ. ಓಕೆನಾ. ಇದನ್ನು ನಾನು ಸುಮ್ಮನೆ ಟ್ರೇಡ್ ಮಾಡಿಲ್ಲ, ನಮ್ಮ ಪ್ರೀಮಿಯಮ್ ಸ್ಟೂಡೆಂಟ್ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೂ ಕೂಡ ಕೊಟ್ಟಿದ್ದೀವಿ. ಅವ್ರಿಗೇನು ಕೊಟ್ಟಿದ್ದೀವಿ ನಿಮ್ಮ ಕಣ್ಮುಂದೆ ತೋರಿಸ್ತೀನಿ ನೋಡಿ. ಸುಮ್ಮನೆ ನಾನು ಒಬ್ಬನೇ ಟ್ರೇಡ್ ಮಾಡಿದ್ರೆ ಹೆಂಗಿರುತ್ತೆ? ನಮ್ಮ ಸ್ಟೂಡೆಂಟ್ಗಳಿಗೂ ಗೊತ್ತಿರಬೇಕು, ಇದು ಗೊತ್ತಿದೆಯಾ ಇಲ್ವಾ ನಿಮ್ಮ ಕಣ್ಮುಂದೆ. 10 ಗಂಟೆ 41 ನಿಮಿಷಕ್ಕೆ ಲಿಮಿಟ್ ಸೆಲ್ ಆರ್ಡ್ರ್ ಇದೆ, ಸೆಲ್ಲಿಂಗ್ ಸೈಡು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ಲೈವ್ ಮಾರ್ಕೆಟಲ್ಲಿ ಕೊಟ್ಟಿರೋವಂಥದ್ದು ಬಂಧುಗಳೇ, ಲೈವ್ ಮಾರ್ಕೆಟಲ್ಲಿ. ಓಕೆನಾ, ಒಂದು. ಎರಡನೇದು ನೋಡಿ, ಇಲ್ಲಿ 10 ಗಂಟೆ 46 ನಿಮಿಷಕ್ಕೆ ನೋಡಿ, ಇಲ್ಲಿ ಎಲ್ಲಿಗೆ ಎಂಟ್ರಿ, ಸ್ಟಾಪ್ ಲಾಸ್ ಎಲ್ಲಿಗೆ, ಟಾರ್ಗೆಟ್ ಎಲ್ಲಿಗೆ ಅನ್ನೋದನ್ನ ಕಂಪ್ಲೀಟಾಗಿ ಕೊಟ್ಟಿರೋವಂಥದ್ದು. ಓಕೆನಾ, ಕಂಪ್ಲೀಟಾಗಿ ಕೊಟ್ಟಿರೋವಂಥದ್ದು. ಇದು ಪ್ರೀಮಿಯಂ ಸ್ಟೂಡೆಂಟ್ಗಳಿಗೆ ಮಾತ್ರ ಇರುತ್ತೆ, ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ, ಬೇರೆ ಯಾರಿಗೂ ಇರೋದಿಲ್ಲ. ಅರ್ಥ ಆಯ್ತಲ್ಲ? ನೋಡಿ, ನಾವು ಕ್ಲೋಸ್ ಮಾಡಾದ್ಮೇಲೆ ಪ್ರೈಸು ಕೆಳಗಡೆ ಬರೋದಕ್ಕೆ ಶುರುವಾಗ್ತದೆ. ಓಕೆನಾ, ಆಲ್ರೆಡಿ ಎಲ್ಲ ಪೊಸಿಷನ್ ಎಲ್ಲ ಕ್ಲೋಸ್ ಆಗಿದೆ. 1:1 ಟಾರ್ಗೆಟ್ ಅಲ್ಟಿಮೇಟ್. ಅರ್ಥ ಆಗ್ತದೆ? ಈ ಥರ ಒಂದು ಸ್ಟ್ರಾಟಜಿ ನಿಮ್ಮ ಕೈಯಲ್ಲಿದ್ರೆ ಏನು ಅನಿಸುತ್ತೆ? ಅಲ್ಟಿಮೇಟ್ ಅಲ್ಲ? ಓಕೆನಾ. ಆಮೇಲೆ ಇವತ್ತೊಂದು ಸ್ವಲ್ಪ ಎಕ್ಸ್ಪೈರಿ ಇರೋದ್ರಿಂದ ಪ್ರೈಸ್ ಅಲ್ಲಲ್ಲೇ ಡಿಕೆ ಆಗ್ತಾ ಇರುತ್ತೆ. ಓಕೆನಾ, ಡಿಕೆ ಆಗ್ತಾ ಇರೋದ್ರಿಂದ ಈ ಪೊಸಿಷನ್ನ ಕ್ಲೋಸ್ ಮಾಡಿದ್ವಿ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಜೊತೆಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.